ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನನಗೆ ಶೀತ ತಲೆನೋವು ಬೆಳಗ್ಗೆ ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಾನು ಎದ್ದೆ 6:30ಗೆ ಎದ್ದು ಟೀ ಇತ್ತು, ಕೃತಜ್ಞ ಇನ್ನೂ ಮಲ್ಕೊಂಡಿದ್ದಾಳೆ. ಅಜ್ಜಿಗೆ ಟೀ ಬಿಸಿ ಮಾಡಿಬಿಟ್ಟು ನಾನು ಕಾಫಿ ಇಟ್ಕೊಂಡೆ. ಬಿಕಾಸ್ ನೆನ್ನೆ ವ್ಲಾಗಲ್ಲಿ ಗೊತ್ತು ನಿಮಗೆ ತುಂಬ ತಲೆನೋವು ಬಂದಿತ್ತು ಅಂತ ಹೇಳಿ. ತಲೆನೋವು ಕಡಿಮೆ ಆಗಿಲ್ಲ, ಸ್ವಲ್ಪ ಒಂಥರ ಏನೋ ಒಂಥರ ತಲೆ ಎಲ್ಲ ಒಂಥರ, ಅದಕ್ಕೆ ಕಾಫಿ ಇಟ್ಕೊಂಡಿದ್ದೀನಿ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಆ ಟ್ರಿಪ್ಗೆ ಅಂತ ಹೇಳಿ. ಬಟ್ ಸ್ವಲ್ಪ ಚೆಸ್ಟ್ ಹತ್ರ ಟೈಟ್ ಆಗ್ತಾಯಿದೆ. ನನ್ನ ತಂಗಿ ರಿಟರ್ನ್ ಹಾಕು ಅಂದು, ನೋಡೋಣ. ಅದನ್ನು ರಿಟರ್ನ್ ಹಾಕಿಲ್ಲ, ರಿಟರ್ನ್ ಹಾಕಬೇಕು. ಬನ್ನಿ ಇವಾಗ ಕಾಫಿ ಕುಡಿಯೋಣ. ಕೃತು ಮಲಗಿರಂಗೋಳೆ ಇಲ್ಲಿದ್ದಾರೆ ಯಾರು? ನಿನಗೆ ಕೃತಮ್ಮ, ಕೃತಮ್ಮನ ಕಾಲು ಇಲ್ಲಿಗೆ ಯಾವಾಗ ಬಂದ್ಲೆ? ಕುಸು ಕುಸು ಕೂಸು ಯಾವಾಗ ಬಂದೆ? ಲಾಲು ಕೈಸ್ಬಿಟ್ಟು ಕರಿತೀನಿ ರೀ. ಹೆಂಗ್ ಬಂದದ್ ನೋಡು. ಮಗಿನ ಹೋಮ್ವರ್ಕ್ ಎಲ್ಲ ಬರ್ದೇನೆ ರಾತ್ರಿ. ನನ್ನ ಪಾಪು ಹೋಮ್ವರ್ಕ್ ಎಲ್ಲ ನನ್ನ ತಂಗಿ ಕೈಲಿ ಬರ್ಸಿದ್ದೀವಿ. ಅವಳ ಥರ ಬರಿ ಅಂದರೆ ನಿನ್ನ ಥರನೇ ಬರ್ದಿದ್ಯಲ್ಲೇ ಚಂದಿ. ಇವಳು ಬೇರೆ ಇರ್ತಾಳೆ. ಬರ್ದವಳಕ್ಕತ್ ಮನೆಗೆ ವಚ್ಚಿರೋ ನಿನ್ನ ಥರನೇ, ನೀನು ಬರ್ದಂಗೆ ರೀ. ಗುಡ್ ಮಾರ್ನಿಂಗ್ ಕೃತಜ್ಞ. ಹೋಮ್ವರ್ಕ್ ಕಂಪ್ಲೀಟೆಡ್. ಬ್ಯಾಗ್ ಒಳಗೆ ಹಾಕೊಳ್ಳಿ ಬುಕ್ಕು. ABCD ಬರ್ಕೊ. ನಿನಗೆ ಎದ್ದಿದೆಯಲ್ಲ ಅಮ್ಮ ABCD ಬರ್ದಿಲ್ವೇನೋ ನೋಡು. ಬಿಗ್ ಲೆಟ್ರ್, ಸ್ಮಾಲ್ ಲೆಟ್ರ್, ಹಿಂದೆ ಬಾ ಬಂಗಾರ. ಬರ್ದಿಲ್ಲ, ಬರ್ಕೋ ಈಗ. ಬಿಗ್ ABCD, ಸ್ಮಾಲ್ ABCD. ಲಾಲು ಕೈಸ್ಕೊಬತ್ತೀನಿ. ಪಾಪ ಬರ್ದದ ಇದ್ರಲ್ಲಿ ಕನ್ನಡ. ಕರೆಂಟ್ ಆಗ್ತೀನಿ ಬಾ, ಇಲ್ಲಿ ಕೂತ್ಕೊಂಬರ್ಕೊ. ಬನ್ನಿ ಬೇಗ ಬರ್ಕೊಡಿ ಹೇಳಿ ಬಂದೆ. ಋತು ಅಡುಗೆ ಮನೆಗೆ ಬಂದವಳೆ ಹೋಮ್ವರ್ಕ್ ಬರೆಯೋಕ್ಕೆ. ನಿಮ್ಮ ಮಕ್ಕಳು ಹೀಗೇನ ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ಪಾತ್ರೆ ತೊಳೆದಿತ್ತಮ್ಮ, ಪಾತ್ರೆ ಎಲ್ಲ ಜೋಡಿಸಿ ಸೆಲ್ಫ್ನ ಒರೆಸ್ದೆ. ಇವಾಗ ನೋಡಿ ಗ್ಯಾಸು ರಾತ್ರಿ ನಾವು ನೈಟ್ ಟೈಮ್ ಒರೆಸಲ್ಲ. ಮುದ್ದೆಗಿದ್ದೆ ಮಾಡಿ ಊಟ ಮಾಡ್ಬಿಟ್ಟು ಹಾಗೆ ಮಲ್ಕೋತೀನಿ. ಕೆಲವೊಬ್ರು ನೈಟ್ ಟೈಮೇ ಒರೆಸಿ ನೈಟ್ ಟೈಮೇ ಪಾತ್ರೆ ತೊಳೆದೆಲ್ಲ ಮಲ್ಕೊತಾರೆ. ಸಿಟಿಲಿರೋರು ಜಾಸ್ತಿ, ಬಿಕಾಸ್ ಬೆಳಗ್ಗೆ ಸಲ ಎದ್ದು ಅವರು ಡ್ಯೂಟಿ ಹೋಗ್ಬೇಕಲ್ಲ, ತಿಂಡಿ ಮನೆ ಕೆಲಸ ಎಲ್ಲ ಮಾಡಿ. ಹಾಗಾಗಿ ನೈಟ್ ಹೊತ್ತೇನೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದೆಲ್ಲ ಇಟ್ಬಿಟ್ಟು ಮಲ್ಕೋತಾರೆ. ಬಟ್ ಹಳ್ಳೀಲೂ ಕೆಲವೊಬ್ರು ಆ ಥರ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡಲ್ಲ ಗೈಸ್. ನಾನಂತೂ ಊಟ ಮಾಡಿಬಿಟ್ರೆ ಮುಗೀತು ಕತೆ. ಅದು ಮುಂಚೆಯಿಂದಲೂ ಹಂಗೆ ಬಂದಿರೋದು. ಓದಬೇಕಾದ್ರೂ ಅಷ್ಟೇ, ಊಟ ಮಾಡಿಬಿಟ್ರೆ ಇನ್ನು ಓದ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಎಕ್ಸಾಮ್ಸ್ ಟೈಮಲ್ಲಿ ನೈಟ್ ಹೊತ್ತು ಊಟನೇ ಮಾಡ್ತಾ ಇರಲಿಲ್ಲ. ನಾನು 10 ಗಂಟೆ 11 ಗಂಟೆ ತನಕ ಓದ್ಕೊಂಡು ಲಾಸ್ಟ್ ಊಟ ಮಾಡಿ ಮಲ್ಕೋತಾ ಇದ್ದೆ. ಅದು ಏನೋ ಅಂತ ಗೊತ್ತಿಲ್ಲ, ಅವಾಗಿಂದ ಹಂಗೆ ಬಂದ್ಬಿಟ್ಟೈತೆ. ಯಾರೋ ಹೇಳ್ತಾ ಇದ್ರಿ ನನ್ನ ತಂಗಿ ಚಾನಲ್ಗೆ ಆಯಿತಾ, ನನ್ನ ಚಾನಲ್ ಅವ್ರನ್ನ ಇದು ಮಾಡಾಕ್ಬಿಟ್ಟಿದ್ದೀನಿ ಕಮೆಂಟ್ ಮಾಡ್ದಂಗೆ. ನನ್ನ ತಂಗಿ ಚಾನಲ್ಗೆ ಹೋಯ್ತಾರೆ, ನಿಮ್ಮ ಅಮ್ಮ ಈ ವಯಸ್ಸಲ್ಲಿ ಕೆಲಸ ಮಾಡುತ್ತೆ. ಹೌದು, ನಿಜ ಮಾಡುತ್ತೆ. ಬಟ್ ನೀವು ಕೆಲಸನೇ ಮಾಡಲ್ಲ ಹೆಣ್ಮಕ್ಳಿದ್ದು. ಅದರಲ್ಲೂ ನೀವು ಒಂದು ಸ್ವಲ್ಪ ಸುಮಾರಾಗಿ ಮಾಡ್ತೀರ. ನನ್ನ ತಂಗಿಗೆ ನಿಮ್ಮ ಅಕ್ಕ ಸುಷ್ಮಾಸ್ ಅಂತೂ ಇದ್ದಾರಲ್ಲ, ಅವರಂತೂ ಅರ್ಥ ಮಾಡೋದೇ ಇಲ್ಲ, ಸೋಂಬೇರಿ. ಇವ್ರು ನೋಡೋಕೆ ಬರ್ತಾರ, ನಾನು ಏನೂ ಮಾಡಲ್ವ, ಎದ್ದಾಗೆ ಹೋಗ್ತೀನ. ಇದನ್ನು ಈಗ ಗ್ಯಾಸ್ ಅದೇ ಬಂದು ಒರೆಸ್ಕೊಂಬಿಡುತ್ತಾ, ನಾವು ಕೈಯಲ್ಲಿ ಒರೆಸ್ತಾನೇನೆ. ಏನೇನಾದರೂ ಹೇಳ್ತಾರೆ ಸುಮ್ಮನೆ ಅಂತ. ಇನ್ನೊಂದು ಕಮೆಂಟ್ ಹಾಕಿದ್ದಾರೆ, ನಂಗೆ ಬೇಜಾರಾಗೋಯಿತು. ಏನು ಕ್ಯೂ ಆದಮೇಲೆ 6. ಯಾಕೆ ನಿಂಗೆ ಕನ್ಫ್ಯೂಸ್ ಮಾಡ್ಕೋತೀಯ? ಡೈರಿ ಬರೀತೀಯ ABCD? ಹಾಂ, ಯಾಕೆ ಮಗಳು? ಕಣ್ಣೇ ಕುರಿತಾವೆ. ನಿದ್ದೆ ಮಾಡಿದ್ದೀರಲ್ಲ ನೀವು? ಹಾಂ, ಡೈರಿ ಕಣ್ಣೂರಿ ಅಂತೀಯಲ್ಲ ಪಪ್ಪ. ನನ್ನ ಮಗಳು ತುಂಬ ಇದ್ರಲ್ಲಿ ಬೆಳೀತಾವಳೆ. ಅವಳು ಕಷ್ಟ ಏನು ಅಂತ ತೋರಿಸ್ಬೇಕು. ಎಲ್ಲ ಮಕ್ಕಳು ಹೆಂಗೆ ಬೆಳೀತವೆ, ಇವಳಿಗೆ ಏನು ಕಷ್ಟ ಗೊತ್ತಿಲ್ಲದಂಗೆ ಬೆಳೆಸ್ತಾ ಇದ್ದೀವಲ್ಲ, ಅದಕ್ಕೆ ದೊಡ್ಡವರೆಲ್ಲ ಸರಿ. ಕಷ್ಟ ಏನು ಅಂತ ತೋರಿಸ್ಬಿಟ್ಟು ಬೆಳೆಸ್ಬೇಕಲ್ಲ ಮಕ್ಕಳನ್ನು. ತುಂಬ ಸುಖದಲ್ಲಿ ಬೆಳೆಸ್ಬಾರ್ದು. ಬರೀ ಇವಳು ಬಸ್ ಹತ್ತಲ್ಲ ಗೈಸ್. ನನ್ನ ಮಗಳು ಅವತ್ತಿನ ದಿನ ಗಂಗೂರು ಕರ್ಕೊಂಡು ಹೋದ್ಮೇಲೆ ಅಂಗನವಾಡಿಗೆ ಬರ್ತೀನಿ ಅಂತೇಳಿ ಬಂದು
ಬಸ್ಸು ರಶ್ ಆಗೋದೆ, ಒಂಚೂರು ಹಿಟ್ಕೊಳಂಗಿಲ್ಲ. ನಾನು ಹೇಳಿದ್ದೀನಿ ಬಸ್ ರಶ್ ಇರುತ್ತೆ ಆಗಲ್ಲ ಅಂದ್ರೂ ಹಠ ಮಾಡ್ಕೊಂಡು ಬಂದ್ಲು ಆಯಿತಾ. ಹಠ ಮಾಡ್ಕೊಂಡ್ಬಂದು ಒಂದು ಸ್ವಲ್ಪ ಹಿಟ್ಕೊಳಂಗಿಲ್ಲ, ಬಡ್ಕೊತ ಅವಳೆ. ಬೇರೆ ಮಕ್ಕಳೆಲ್ಲ ಈಗ ಅಭ್ಯಾಸ ಆಗಿರೋ ಮಕ್ಕಳು ಬಸ್ಸಲ್ಲಿ ಓಡಾಡಿ ಎಲ್ಲ ಚೆನ್ನಾಗೇ ಹೋಯ್ತವೆ. ಇವ್ರು ಚಿಕ್ಕವಳು, ಹೌದು ಚಿಕ್ಕವಳು, ಬಟ್ ಆದರೂ ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೋತಾ ಇಲ್ಲ ಇವಳು. ಇವಳಿಗೆ ಕಷ್ಟ ಏನು ಅಂತ ತೋರಿಸ್ಬೇಕು ನನ್ನ ಮಗಳಿಗೆ, ಆಗಲೇ ಇವ್ರಿಗೆಲ್ಲ ಗೊತ್ತಾಗೋದು. ನಾವೆಲ್ಲ 3 ಕಿಲೋಮೀಟ್ರ್ ನಡೆಯೋ ಒಂದಿನಕ್ಕೆ ನೆಡ್ಕೊಂಡೋಗಿ ಹೈಸ್ಕೂಲ್ಗೆ ಓದಿ ಪಾಸಾಗಿದ್ವಿ. ಇವ್ರಿಗೆಲ್ಲ ಈಗ ಸುಲಭಕ್ಕೆ ಸಿಗುತ್ತೆ, ಮನೆ ಹತ್ರಕ್ಕೇ ವ್ಯಾನು, ಕೂತಿರೋ ಹತ್ರಕ್ಕೇ ಊಟ ತಿಂಡಿ ಸ್ನ್ಯಾಕ್ಸು ಎಲ್ಲ ಸಿಕ್ಬಿಡುತ್ತೆ. ಓದ್ತಾರೋ ಓದಲ್ವೋ, ಬಟ್ ಮಾಡಬೇಕು, ನಮ್ಮ ಮಕ್ಕಳಲ್ವಾ ಅಂತ. ಪ್ರತಿಯೊಬ್ಬರು ಹಾಗೆ ಅಲ್ವಾ ಮಾಡೋದು, ಪ್ರತಿಯೊಬ್ಬ ತಾಯ್ದಿರೋ ಹಾಗೆ ಮಾಡೋದು, ನಾವು ಹಾಗೆ ಮಾಡ್ತೀವಿ. ಓದ್ತಾರೋ ಬಿಡ್ತಾರೋ ಫೀಸ್ ಮಾತ್ರ ಕಟ್ಟಲೇಬೇಕು. ಫೋನ್ ಮಾಡ್ತಾರೆ ಟೈಮ್ ಆಯಿತು ಅಂದರೆ, ಮೇಡಮ್ ಸರ್ ಫೀಸ್ ಅಂತ. ಇದು ಯಾವಾಗಲೂ ಟೀನೋ ಕಡೆ ಏನೋ ಉಕ್ಕಿರೋದು, ವರ್ಷೇ ಇಲ್ಲ. ನಮ್ಮ ಮಮ್ಮಿ ನೋಡಿದ್ರೆ ಒಸಿ ಬೈಯಲ್ಲ, ನಾವು ಮಾಡೋದಾದ್ರೆ ನೀಟಾಗಿ ಮಾಡ್ಕೋತೀವಿ, ನೀವು ಮಾಡೋದಾದ್ರೆ ಹಿಂಗೆ ಮಾಡ್ತೀರಿ, ವರ್ಷೇ ಇಲ್ಲ ಅಂತ ಬೈದ್ಬಿಡ್ತದೆ. ನಮ್ಮಮ್ಮ ನೋಡಿದ್ರೆ ನಮ್ಮಮ್ಮ ಬಿಡಲ್ಲ, ಒಣಗೋಗಂಟ್ಲೆ ಒರೆಸಿ ತೊಳೆದು ಎಲ್ಲನೂ ತೊಳೆಯೋಕ್ಕೆ ಹಾಕಿ. ನಾನಾದರೆ ಇಲ್ಲಿಲ್ಲೇ ಒರೆಸ್ತಾಯಿದ್ದೆ, ನಮ್ಮಮ್ಮ ಫುಲ್ ಡೈರೆಕ್ಟ್ ತೊಳೆಯೋಕ್ಕೆ ಹಾಕ್ಬಿಡುತ್ತೆ. ನಮ್ಮಮ್ಮ ನೀಟ್ ಜಾಸ್ತಿ ಗೈಸ್. ಈಗ ಏನು ಮಾಡ್ಬೇಕಂದ್ರೆ ಆ ಮನೆ ಕಸ ಗುಡಿಸ್ಬೇಕು ನಾನು. ಇವಳು ಹೋಮ್ವರ್ಕ್ ಮಾಡ್ಕೋತಾ ಇದ್ದಾಳೆ, ಇವಳು ಮಾಡ್ಕೊಳ್ಳಿ. ಎದ್ದು ಬಂದೆ ಗೈಸ್, ಟೀ ಕೊಟ್ಟೆ ಬಿಸಿ ಮಾಡಿ. ಬ್ರೆಡ್ ತಿಂತಾ ಇದ್ದಾಳೆ, ಸಣ್ಣ ಮಗ ಬ್ರೆಡ್ ತಿಂತಾಳೆ. ನೆನೆ ಬಾಕ್ಸ್ ತೊಗೊಂಡೋಗಿದ್ದೀನಿ, ತೊಳೆಯೋಕೆ ಹಾಕಿರಲಿಲ್ಲ, ಅದಕ್ಕೆ ತೊಳೆಯೋಕೆ ಹಾಕೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಏನಾ ಸ್ವಲ್ಪ ತಿಂದೆ ಕಣೆ, ತಿಂದಿಲ್ಲ. ಅವಲಕ್ಕಿ ತಂದಿದ್ದು, ಗಾಡಿ ತಂದ್ವಲ್ಲ ಆಗ ಚರ್ಪ್ ಮಾಡೋಕ್ಕೆ ಅಂತ ಹೇಳಿ ನಮ್ಮಮ್ಮ ಅವಲಕ್ಕಿಲಿ ಉಪ್ಪಿಟ್ಟು ಮಾಡಿ ಅಂತು. ಬಟ್ ಅದು ಅವಲಕ್ಕಿ ಉಪ್ಪಿಟ್ಟೆಲ್ಲ ಚೆನ್ನಾಗೋದಿಲ್ಲ ಅಂತ ಚಾಂದು ಅಂದು, ಅದಕ್ಕೆ ಸರಿ ಉಪ್ಪಿಟ್ಟೆ ಮಾಡಿ ಅಂತು. ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ತಿಂದು ತುಂಬ ದಿನ ಆಗಾಯಿತು. ಉಪ್ಪಿಟ್ಟನ್ನು ತರಿ ಹುರಿತಾ ಇದ್ದೀನಿ. ಇಲ್ಲಿ ಚಾಂದು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಟ್ಬಿಟ್ಟು ಹೋದ್ಲು. ಕೃತಿಗೆ ಸ್ವೀಟು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಲು ನೀರು ಸಕ್ಕರೆ ಹಾಕಿ ಕುದಿಸ್ತಾ ಇದ್ದೀನಿ. ಅದು ಕುದ್ಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಹ್ಞೂ ಸರಿ, ಬ್ರಷ್ ಮಾಡು, ನೋಡೋಣ ಹೇಗಾಗುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ, ನೋಡೋಣ ಚೆನ್ನಾಗಿ ಬಂದರೆ ಓಕೆ. ಅವಳು ಬರೀ ಅವಲಕ್ಕಿಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಡಮ್ಮ ತಿಂತೀನಿ ಅಂತಾಳೆ. ತಿಂಡಿಗೆ ಆ ಥರ ಮಾಡಿಕೊಟ್ಟು ಬಾಕ್ಸ್ಗೂ ಅದೇ ರೀತಿ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಈ ಸೈಡಲ್ಲಿ ಹುರಿತಾ ಇದ್ದೀನಿ. ಉಪ್ಪಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ನಾನು ಐಸ್ ಮಸಾಜ್ ಎಲ್ಲ ಮಾಡಿಕೊಂಡೆ. ಮುಖಕ್ಕೆ ತಲೆನೋವು ಕಡಿಮೆನೇ ಆಗ್ತಾ ಇಲ್ಲ. ಹೋಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೊರಡಬೇಕು. ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಾಕ್ಸ್ ತೊಗೊಂಡು ಹೋಗ್ತೀನಿ, ಅಲ್ಲೇ ತಿನ್ಕೋತೀನಿ. ಗುಡಲ್ಲಿ ಮೀಟಿಂಗು. ನಾನು ಎಂಥ ಕೆಲಸ ಮಾಡಿದೆ ಅಂದರೆ ಅಂಗನವಾಡಿಗೆ ಹೋಗಬೇಕು ಅಂತ ಹೇಳಿ ಮರ್ತ್ಕೊಂಡು ಯೂನಿಫಾರ್ಮ್ ಸೀರೆ ಹಾಕ್ಕೊಂಡೆ. ಅದಾದಮೇಲೆ ನೆನ್ಕೊಂಡೆ ಅಯ್ಯೋ ಇವತ್ತು ಮೀಟಿಂಗ್ ಅಲ್ವಾ ಅಂತ ಹೇಳಿ ಯೂನಿಫಾರ್ಮ್ ಸೀರೆ ಚೇಂಜ್ ಮಾಡಿ ಮತ್ತೆ ಕಲರ್ ಸೀರೆ ಹಾಕ್ಕೊಂಡ್ಬಂದೆ. ಇವತ್ತು ಒಂದು 10 ನಿಮಿಷ ಲೇಟ್ ಆಯಿತು ಅಂತೇಳಿ ಬಸ್ ಮಿಸ್ ಆಯಿತು. ಸದ್ಯಕ್ಕೆ ಇನ್ನೊಂದು ಬಸ್ ಬಂತು, ಇವಾಗ ಈ ಬಸ್ಗೆ ಹತ್ತಬೇಕು. ಬಸ್ಸು ಡೈರೆಕ್ಟಾಗಿ ಹಾಸನಕ್ಕೆ ಹೋಗುತ್ತಂತೆ. ನಾವು ಅರಕಲಗೂಡಿಗೆ ಹೋಗ್ಬೇಕಲ್ವಾ. ಶ್ರುತ್ಯಾಕ ಮಣಿಯಾಕ ಅವರು ಪಾಪ ನನಗೋಸ್ಕರ 1/4 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಇದೇ ಬಸ್ ಹೋಗುತ್ತೆ, ಇದೇ ಬಸ್ ಕತ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಜಸ್ಟ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೆ. ಅಲ್ಲಿ ಈಗ ಶ್ರುತ್ಯಾಕ ಮತ್ತು ಮಣಿಯಕ್ಕ ಬಂದು ಇದೇ ಬಸ್ ಕತ್ಕೋತಾರೆ. ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಮೀಟಿಂಗಿಗೆ. ನಾನೀಗ ಅಕ್ಕ ಅವ್ರನ್ನ ಹತ್ತಿಸ್ಕೊಂಡು ಹೋಗೋಣ. ನನಗೆ ಇಲ್ಲಿ ನೋವು ಗೈಸಿ, ಹಲ್ಲು ನೋವು ಯಾಕೆ ಅಂತ ಗೊತ್ತಿಲ್ಲ. ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗೆ, ಏನು ಅಂತಾನೆ ಅರ್ಥ ಆಯ್ತಾ ಇಲ್ಲ. ಬಂದ್ರೆ ಏನು ನಡಿ, ಅಲ್ಲಿ ಗೋಪೇಣ ಬತ್ತೀನಿ ಅಂತ ಕಾಪ್ರಿ ಬಂದ ನಂಗೆ ಟೆಸ್ಟ್ ನಾವು ಪಾರೆ ಮೇಲೆ ಹೋಗ್ತಾ ಇದ್ದೀನಿ. ಗೋಪಿಯಣ್ಣ ಬಂದಿದ್ರು, ಅಮ್ಮನೂ ಗೋಪಿಯಣ್ಣ ಅವ್ರ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅಮ್ಮ ಹೋಗ್ತೈತೆ. ನನ್ನ ಗುಲಾಬಿ ತೊಗೊಂಡು ನಾನು ಹೋಗ್ತಾಯಿದ್ದೀನಿ ಬಾರೆ ಮೇಕೆ. ಹಾಗೆ ಹೋಗಿ ಗೋಪಿಯಣ್ಣ ಅವ್ರ ಅಮ್ಮನ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬನ್ನಿ. ಇವಾಗ ಬಸವರಾಜಪುರ ಮುಂಡೂರು ಬಾರೆ, ಹೆಸರು ಬಸವರಾಜಪುರ ಅಂತ, ನಾವು ಬಾರೆ ಅಂತ ಹೇಳಿ ಕರೆಯೋದು. ಬಾರೆ ಮೇಕೆ ಹೋಗ್ಬಿಟ್ಟು ಬರೋಣ. ಬೇಕ್ರಿಗೆ ಬಂದೆ, ಏನಾದರೂ ಮನೆಗೆ ತೊಗೊಂಡೋಗೋಣ ಅಂತೇಳಿ ಗೋಪಿಯಣ್ಣ ಮನೆಗೆ. ಹಣ ಯಾರಿದ್ದೀರಾ ಬಂದು ಅಕ್ಕ ಅಂತವ್ರೆ. ನಾನು ಗುಲಾಬಿ ಅಲ್ಲಿ ಹಾಕಿದ್ದೀನಿ ಗೈಸ್ ಬಿಸಿಲಲ್ಲಿ. ಬನ್ನಿ, ಎಲ್ಲಿಂದ ಏನೊಂದು 5 ನಿಮಿಷ ಬಾರೆ ದೇವಿ ತಂದ್ರೆಯಿಂದ. ಹೆದ್ರುಕೋಬಿಡ್ತೀನಿ ಗೈಸ್, ಏನು ಮಾಡೋದು ಫ್ರೆಂಡ್ಸ್. ಅವ್ರು ಬಂದು 1/4 ಗಂಟೆಗೆ ನಾನು ಬಂದಿದ್ದೀನಿ, ಅಷ್ಟು ನಿಧಾನಕ್ಕೆ ಬಂದೆ ನಾನು. ಈವ್ನಿಂಗ್ ಆಗೋಯ್ತು, ಇನ್ನೇನು ಕತ್ಲೆ ಆಗುತ್ತೆ. ನಾನು ಗೋಪಿಯಣ್ಣ ಅವ್ರ ಮನೆ ಹತ್ರನೇ ಇದ್ದೀನಿ. 5 ಅವರ ಹಾಲಿಂದ ಇದ್ದೀನಿ. ಗೋಪಿಯಣ್ಣ ಅವ್ರ ಪಕ್ಕದ ಮನೆಯವರು
ಅವರು ನಮ್ಮ ರಿಲೇಷನ್ನೇ ಆಗಬೇಕು. ಕರಿತಾನೆ ಇದ್ರು, ಬಂದಾಗೆಲ್ಲ ಬರವಂತ ಈಗಲೂ ಮುಖ ಕಂಡಾಗ 2 ಸಲ ಕರೆದ್ರು. ಇನ್ನು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತೇಳಿ ಅವ್ರ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ಕೊಂಡ್ಬಂದೆ. ಟೀ ಇಟ್ಕೊಡ್ತೀನಿ ಅಂದರು, ಬೇಡ ಅಂದೆ. ಹಾಲು ಇಟ್ಕೊಡ್ತೀನಿ ಅಂದರು, ಬೇಡ ಅಂದೆ. ಯಾಕಂದ್ರೆ ನಂಗೆ ಸ್ವಲ್ಪ ಹಲ್ಲು ನೋವಿದೆಯಲ್ಲ, ಇಲ್ಲಿ ಗೋಪಿ ಅಣ್ಣ ಅವ್ರ ಮನೇಲೂ ಟೀ ಕುಡಿದಿದೆ, ಅದಕ್ಕೆ ಬೇಡ ಅಂದೆ. ಅದಕ್ಕೆ ಅವ್ರು ಅಂಗಡಿ ಇದ್ದು ಬಂದಾದರೂ ತೊಗೊಳವ ತಿನ್ನವ ಅಂತೇಳಿ ಹಿಂಸೆ ಮಾಡಿಕೊಟ್ರು. ಇನ್ನು ಬೇಜಾರು ಮಾಡ್ಕೋತಾರೆ ಅಂತ ಇಸ್ಕೊಂಡೆ. ನಾನು ಗುಲಾಬಿ ಇಲ್ಲಿ ನಿಂತವಳೆ. ಅಪ್ಪಾಜಿನೂ ಬಂದಿರಂಗೈತೆ, ಯಾಕಂದರೆ ನಂಗೆ ಡಬಲ್ ಓಡ್ಸಕ್ಕೆ ಬರಲ್ವಲ್ಲ. ಅದಕ್ಕೆ ಅಪ್ಪಾಜಿಗೆ ಕಾಲ್ ಮಾಡು, ಅಪ್ಪಾಜಿ ಬಂದು ನನಗೆ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಅಮ್ಮ ಹೇಳಿತ್ತು. ಆಗಲೇ ಕಾಲ್ ಮಾಡಿದ್ದು. ಹಾಗಾಗಿ ಅಪ್ಪಾಜಿ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಬಂದೈತೆ. ನೋಡೋಣ ಈಗ ಮನೆಗೆ ಹೋಗೋದ ಏನು ಅಂತ. ಯಾಕಂದರೆ ಗೋಪಿಯಣ್ಣ ಚಿಕನ್ ತಂದಿದ್ದೀನಿ, ಉಳ್ಕೊಳ್ಳಿ ಅಂದ್ಬಿಟ್ಟು ಚಿಕನ್ ಬೇರೆ ತೊಗೊಬರೋಕೆ ಆವಾಗಲೇ ಹೋಗಿತ್ತು. ನಾವು ಎಷ್ಟು ಹೇಳಿದ್ರು ಬೇಡ ಅಂತ ಕೇಳಲಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಇಲ್ಲಾಂದರೆ ಊಟ ಮಾಡಿಕೊಂಡೆ ಮನೆಗೆ ಹೊರಡಬೇಕಾಗತ್ತೆ. ನೋಡೋಣ ಬನ್ನಿ ಏನು ಮಾಡೋದು. ಮುದ್ದೆ ಗಟ್ಟಿ ಮಾಡ್ತೀನಿ, ನೀವು ಚೆನ್ನಾಗಿ ಮಾಡಿದ್ದೀರಿ ಅಂತ. ಅದು ತಿರುಗ್ತಿರಲ್ಲ, ಹಸಿರು ಜಾಸ್ತಿ ಆಯ್ತದೆ, ಗಟ್ಟಿ ಆಯ್ತದೆ ಮುದ್ದೆ. ಅದಾ ಶೀತ ಏನಾಯ್ತು ಗೊತ್ತಾ, ಮದುವೆ ಹಸಿಟ್ಟದು ದಪ್ಪಕ್ಕಲ್ಲ, ಸಣ್ಣಕ್ಕೆ ಸ್ಮೂತಾಗಿ. ಮುದ್ದೆನೇ ಮಾಡೋದಿಲ್ಲ ಫ್ರೆಂಡ್ಸ್. ಚಿಕನ್ ಸಾಂಬಾರು, ಮುದ್ದೆ, ಅನ್ನ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಗೋಪಿ ಅಣ್ಣ ಅವ್ರ ಮನೆಯಿಂದ ನೈಟೇನೆ ಹೊರಟ್ವಿ ನಾವೆಲ್ಲರೂ. ಅಯ್ಯೋ ಇಲ್ಲ ಕೇಳಿ ಬೇಜಾರಾಗೋದು. 9 ಗಂಟೆ ಆಗದೆ ಕಣೋ, ನಾನು ನೋಡಿದೆ ಗೈಸ್. 9 ಗಂಟೆ ಆಗೈತೆ. ಈಗ ಸಾಲಿಗ್ರಾಮದಿಂದ ಬಂದೆ. ಹಾಂ, ಸಾಲಿಗ್ರಾಮದಲ್ಲಿ ಕೆಲಸ ಇತ್ತು ಮಗಳು. ನಡ್ರಿ ಗೈಸ್, 9 ಗಂಟೆ ಆಯ್ತು. ಈಗ ಮನೆಗೆ ಬಂದು ಕೂತು ಹೇಳಿರಲಿಲ್ಲ, ನಾನು ಹೋಗಿದ್ದೆ. ನಡ್ರಿ ಬರ್ಸ್ಕೊಟ್ರು. ಏನು ಅಮ್ಮಿ ಈಗ ಆಡಿಸ್ತಾ ಅದಲ್ಲ ಚಿನ್ನು? ಮುದ್ದು ರಾತ್ರಿ 9 ಗಂಟೆ ಅಂತ ಹೇಳ್ಬಿಟ್ಟೆ, 8:30 ಈಗ. ಅದು ಗಾಡಿ ಕತ್ಲೆ ಆಗಿತ್ತಲ್ಲ, ಅದಕ್ಕೆ ಅಮ್ಮ ಅಂತ ಸ್ಕೂಟಿ ಅಪ್ಪಾಜಿ ಓಡಿಸ್ಕೊಬರ್ತದೆ, ನೀನು ಅಪ್ಪಾಜಿ ಬೈಕ್ ಓಡಿಸ್ಕೊಬ ಅಂತ. ಗೈಸ್ ಮನೆಗೆ 8:30 ಬಂದಿದ್ದೀವಿ. ನಾನು 9 ಗಂಟೆ ಅಂತ ಹೇಳ್ಬಿಟ್ಟೆ. ಹಾಂ, ಯಾಕೆ ಅಮ್ಮಂಗೆ ಗೊತ್ತಾಗ್ಲಿಲ್ವ ಹೇಳ್ಕೊಡೋಕ್ಕೆ? ಚಾಂದಮ್ಮಂಗೆ ಡ್ರಾಯಿಂಗ್ ಬಣ್ಣ ಹಚ್ಚಿದ್ದಾಳೆ, ಎಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದಾಳೆ. ಇದೊಂದು ನಮ್ಮ ಅಮ್ಮನೇ ಬರಬೇಕು ಅಂತಿದ್ಲಂತೆ ಹಚ್ಸೋಕ್ಕೆ. ಹೇಳಿದೆ ಯಾವ ಕಲರು ಅಂತ, ಅವಳೇ ಹಚ್ತಾ ಇದ್ದಾಳೆ. 8:45 ಆಯಿತು. ಈ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಎಲ್ರದ್ದು ಊಟ ಆಯ್ತಾ ಅಂತ ಕೇಳಿ ಮಕ್ಕಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಮೇಲೆ ಏನು ಮಾತಾಡ್ಸ್ತೀನು? ಕೃತಜ್ಞ ನಾನು ತೊಯ್ತಿದ್ದೆ. 9:15 ಆಯಿತು. ಕೃತದ್ದು ದಟ್ಟನೆ ಎತ್ಕೊಬಂದಿಲ್ಲ. ಇಲ್ಲಿ ಅವಳು ರಿಸೆಸ್ ಮಾಡ್ಕೊತಾಳಲ್ಲ, ಎದುರುಗಡೆ ಮನೆ. ಈ ಥರ ಬಿಸಿಲಿಗೆ ಹಾಕ್ತೀವಿ ನಾವು ಬೆಳಗ್ಗೆ ಸಲ. ಮಳೆ ಇತ್ತು ಈ ಥರ ಅಂದರೆ ಒಳಗಡೆ ಎಲ್ಲಾದರೂ ಗೋಡೆ ಮೇಲೆ ಅಥವಾ ತಂತಿ ಮೇಲೆ ಹಾಕ್ತೀವಿ. ಇದು ಪ್ಯಾಂಟ್ ಅಪ್ಪಾಜಿದೇನೆ, ಎತ್ಕೊಬರೋದ? ಯಾರಾದರೂ ಇವು ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ ಗೈಸ್. ಏನು ಮಾಡೋದು? ಯಾರು ಹೊಸ ಪ್ಯಾಂಟ್ಗಳು ಟೈಟ್ ಇತ್ತು ಸೊಂಟ ಅಂತ ಹೇಳಿ ಲೂಸ್ ಮಾಡೋಕೆ ಕೊಟ್ಟೈತೆ. ಅಲ್ಲಿ ಇಲ್ಲಿ ಗಲೀಜೋಳಿಗೆ ಹಾಕಿರ್ತಾರೆ ಇನ್ನು ಅಂತ ಹೇಳಿ ನಮ್ಮಮ್ಮ ಹೊಸ ಪ್ಯಾಂಟೇ ಹಾಕಿಲ್ಲ, ತೊಳ್ದು ಹಾಕೈತೆ ನೋಡಿ. ಕೃತು ಆಲೆ ನಾನು ಹುಡ್ಕೊಂಬಂದ್ಲು. ಅಯ್ಯೋ, ನಂಗೆ ಒಪ್ಪಿಣ ಒಂದು 10 ಸಲ ಫೋನ್ ಮಾಡೋಳು. ಎಲ್ಲಿ ತಾತಂದು ಪ್ಯಾಂಟು ಇಲ್ಲೊಂದು ಅಲ್ಲಿ ಹಾಕಿ ತಂತಿ ಮೇಲೆ, ಎಲ್ಲಿ ಬತ್ತಿದ್ಯಮ್ಮ, ಎಲ್ಲಿ ಬತ್ತಿದ್ಯಾ, ಬಸ್ಸಲ್ಲಿ ಬತ್ತಿದ್ಯಾ ಅಂತ ಒಂದು 10-15 ಸಲ ಫೋನ್ ಮಾಡೋಳು. ಅಲ್ಲಿ ಒಳಿಕೆ 10-15 ಸಲ ಫೋನ್ ಮಾಡೋಳೆ. ನಾವು ಅಲ್ಲಿ ಹೋಗಿದ್ದು ಅಂತ ಹೇಳಿಲ್ಲ, ಬಿಕಾಸ್ ಅಳ್ತಾಳೆ ಅಂತ. ನಾನು ಡ್ಯೂಟಿಗೆ ಹೋಗಿದ್ದೆ, ಅಲ್ಲಿ ಬಂದೆ ಅಂತ. ಹಂಗೂ ಹಳೆ ಡ್ರೆಸ್ ಹಾಕಿದ್ಯಾ ಅಂತೆಲ್ಲ ಕ್ವಶನ್ ಮಾಡ್ತಿದ್ಲು. ಇಲ್ಲೇ ಹೋಗಿದ್ದೆ ಸಾಲಿಗ್ರಾಮಕ್ಕೆ ಅಂತ, ಏನೇನೋ ಮ್ಯಾನೇಜ್ ಮಾಡಿದ್ದಾಯಿತು. ಸುಮ್ಮನೆ ಇನ್ನು ಹಠ ಮಾಡ್ತಾಳೆ ಹೇಳ್ತಾಳೆ ಅಂತ ಹೇಳಿ